ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 25 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಬೇವಿನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಈ ಬೇವನಹಳ್ಳಿಯ ಶಾಲೆಯಲ್ಲಿ ಆಗಿರುವಂಥ ಘಟನೆ. ಊಟದಲ್ಲಿ ಹಲ್ಲಿ ಬಿದ್ದಿರುವಂಥ ಶಂಕೆ ಇದೆ. ಅಲ್ಲಿರುವಂಥ ಸ್ಥಳೀಯರು ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಮಕ್ಕಳಿಗೆ ಹರಪನಹಳ್ಳಿ ಸರ್ಕಾರಿಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರಿತಾ ಇದೆ. ಯಾವುದೇ ಮಕ್ಕಳಿಗೆ ತೊಂದರೆ ಆಗಿಲ್ಲ ಅಂತೇಳಿ ಸದ್ಯ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 25 ಮಕ್ಕಳು ಊಟವನ್ನು ಮಾಡಿ ಈ ರೀತಿಯಾಗಿ ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ. ಶಾಲೆಯಲ್ಲಿ ಬಿಸಿ ಊಟವನ್ನು ಸೇವಿಸಿ 25 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಬೇವಿನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ಇದು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಈ ಬೇವಿನಹಳ್ಳಿ ಆ ಒಂದು ಶಾಲೆಯಲ್ಲಿ ನಡೆದಿರುವಂಥ ಘಟನೆ. ಊಟದಲ್ಲಿ ಹಲ್ಲಿ ಬಿದ್ದಿದೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಇದುವರೆಗೂ ಕೂಡ ವೈದ್ಯರಿಂದ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಬಟ್ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತೇಳಿ ಊಟ ಮಾಡಿದ್ರು. ಊಟ ಮಾಡಾದ ತಕ್ಷಣ ಈ ರೀತಿಯಾಗಿ ಆಗಿರುವಂಥ ಘಟನೆ. ಅಸ್ವಸ್ಥರಾಗಿದ್ದಾರೆ. ವಾಂತಿ ಭೇದಿ ಮಕ್ಕಳಲ್ಲಿ ಕಾಣಿಸಿಕೊಂಡಿರೋದು ನೋಡಿ. ಎಲ್ಲರೂ ಕೂಡ ಈಗ ಹಾಸ್ಪಿಟಲಲ್ಲಿ ಇದ್ದಾರೆ. ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಮುಂದುವರಿತಾ ಇದೆ. 25 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಊಟ ಮಾಡಾದ ನಂತರ ಮಧ್ಯಾಹ್ನದ ಊಟ ಶಾಲೆಯಲ್ಲಿ ಏನು ಬಿಸಿ ಊಟ ಕೊಡ್ತಾರಲ್ಲ, ಹಾಗಾದರೆ ಅಲ್ಲಿ ಜಾಗೃತಿ ಇರಲಿಲ್ವ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹೇಗೆ ಅಡುಗೆ ಮಾಡ್ತಾರೆ, ಅಲ್ಲಿ ಬಿಸಿ ಊಟ ಹೇಗೆ ತಯಾರು ಮಾಡ್ತಾರೆ ಅನ್ನೋದು. ಪಾಪ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. 25 ಜನ ಮಕ್ಕಳ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ರಿ. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 25 ಮಕ್ಕಳು ಈಗ ಅಸ್ವಸ್ಥರಾಗಿದ್ದಾರೆ. ಅಂದ್ರೆ ಜಾಗೃತಿ ಇರಲಿಲ್ವಾ? ಸದ್ಯ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ. ಹೇಮಕುಮಾರ್, ಈ ಘಟನೆ ನಡೆದಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಈ ಬೇವನಹಳ್ಳಿ ಗ್ರಾಮದಲ್ಲಿ. ಏನೊಂದು ಸರ್ಕಾರಿ ಶಾಲೆ ಇಲ್ಲಿ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು. ಮಕ್ಕಳು ಆಹಾರ ಸೇವನೆ ಅಂದ್ರೆ ಬಿಸಿ ಊಟ ಸೇವನೆ ಮಾಡೋ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆಹಾರದಲ್ಲಿ ವ್ಯತ್ಯಾಸ ಆಗುತ್ತೆ. ಫುಡ್ ಪಾಯ್ಸನ್ ರೀತಿಯಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಆದ ಕಾರಣಕ್ಕೋಸ್ಕರ ಸುಮಾರು 25 ಮಕ್ಕಳು ಅಸ್ವಸ್ಥರಾಗ್ತಾರೆ. ಎಲ್ಲೋ ಒಂದ್ ಕಡೆ ಹಲ್ಲಿ ಬಿದ್ದಿದೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಕೂಡಲೇ ಮಕ್ಕಳು ಕೂಡ ಒಂದಿಷ್ಟು ಅಸ್ವಸ್ಥರಾಗ್ತಾರೆ. ಕೆಲವು ಮಕ್ಕಳು ಕುಸಿದು ಬೀಳುತ್ತಾರೆ. ಆರೋಗ್ಯದಲ್ಲೂ ಕೂಡ ತುಂಬಾ ವ್ಯತ್ಯಯ ಆಗುತ್ತೆ. ಹಾಗಾಗಿ ಅವರನ್ನ ಕೂಡಲೇ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಹಲವಾಗ್ಲಿಗೆ ಒಂದಿಷ್ಟು ಸರ್ಕಾರಿ ಮಕ್ಕಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ, ಇನ್ನೂ ಒಂದಿಷ್ಟು ಸರ್ಕಾರಿ ಶಾಲೆ ಮಕ್ಕಳನ್ನ ಹರಪನಹಳ್ಳಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಈಗ ಅವರ ಆರೋಗ್ಯದ ಸ್ಥಿತಿ ನೋಡಿದ್ರೆ ಸ್ಥಿರವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಹಾರವನ್ನ ಶುಚಿಯಾಗಿ ಇಟ್ಕೊಳ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಈ ಬಿಸಿ ಊಟವನ್ನ ತಯಾರು ಮಾಡ್ತಕ್ಕಂಥ ಏನ್ ಸಿಬ್ಬಂದಿಗಳಿದ್ದಾರೆ ಅವರ ಎಡವಟ್ಟು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಏನು ಮಕ್ಕಳಿಗೆ ಈ ರೀತಿ ಆದ ಕೂಡಲೇ ಅಲ್ಲಿರ್ತಕ್ಕಂಥ ಏನು ಪೋಷಕರು ಇದ್ದಾರೆ ಅವರು ಕೂಡ ಒಂದಿಷ್ಟು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಗರಂ ಆಗ್ತಾರೆ. ಯಾಕಂತ ಹೇಳಿದ್ರೆ ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಎಚ್ಚರಿಕೆ ಇರಬೇಕಾಗುತ್ತೆ. ಆಹಾರವನ್ನ ತಯಾರು ಮಾಡಬೇಕಾದ್ರೆ ಎಲ್ಲ ರೀತಿಯಿಂದ ಯೋಚನೆ ಮಾಡ್ಬಿಟ್ಟು ಆಹಾರವನ್ನು ತಯಾರು ಮಾಡಬೇಕು, ಅದನ್ನ ಶುಚಿಗೊಳಿಸ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಮೈ ಮರೆತ ಏನು ಆಹಾರ ತಯಾರು ಮಾಡ್ತಕ್ಕಂಥ ಸಿಬ್ಬಂದಿಗಳು ಎಲ್ಲೋ ಒಂದ್ ಕಡೆ ಮೈ ಮರೆತರ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗ ಮಕ್ಕಳ ಆರೋಗ್ಯ ಸ್ಥಿತಿ ಕೂಡ ಒಂದಿಷ್ಟು ಸುಧಾರಿಸಿದೆ. ಕೆಲವು ಮಕ್ಕಳು ಕೂಡ ಮನೆಗೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರವನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ಅಂತಕ್ಕಂಥ ಕೂಡ ಏನು ಪೋಷಕರ ಆರೋಪ ಇದೆ. ಮತ್ತು ಈ ಬಗ್ಗೆ ಏನು ಹರಪನಹಳ್ಳಿ ಇಒ ಕೂಡ ಈ ಬಗ್ಗೆ ಈ ಸ್ಥಳ ಈಗ ಸದ್ಯಕ್ಕಂತೂ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಸ್ಥಿರವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸ್ಬಿಟ್ಟು ಮಕ್ಕಳ ಆರೋಗ್ಯ ಸ್ಥಿತಿಯನ್ನು ಕೂಡ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಹೇಮಕುಮಾರ್, ಮಂಜುನಾಥ್, ಈಗ ಈ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಪ್ರಾಂಶುಪಾಲರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಯಾಕೆ ಏನಾಯ್ತು, ಏನಾದರೂ ತಪ್ಪು ಏನಾಯ್ತು ಅನ್ನೋದ್ರ ಬಗ್ಗೆ, ಹೇಗಾಯ್ತು ಅನ್ನೋದು? ಹೇಮಕುಮಾರ್, ಸದ್ಯಕ್ಕಂತೂ ಹೆಡ್ ಮಾಸ್ಟರ್ ಆಗ್ಲಿ ಮತ್ತೆ ಯಾವುದೇ ರೀತಿ ಶಿಕ್ಷಕರಾಗ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಊಟದಲ್ಲಿ ಹಲ್ಲಿ ಬಿದ್ದಿದೆ ಅಂತಕ್ಕಂಥ ಒಂದು ಶಂಕೆ ಇದೆ. ಇದ್ರ ಬಗ್ಗೆ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ವ್ಯತ್ಯಾಸ ಉಂಟಾಗಿಲ್ಲ. ಆದ್ರೆ ಮಕ್ಕಳು ಒಂದಿಷ್ಟು ಸಡನ್ ಆಗಿ ಕುಸ್ತು ಬಿದ್ದ ಕಾರಣಕ್ಕೋಸ್ಕರ ಒಂದಿಷ್ಟು ಗಾಬರಿ ಆಗಿರ್ತಕ್ಕಂಥದ್ದು ಸಿಬ್ಬಂದಿಗಳು ಕೂಡಲೇ ಅವರನ್ನ
ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡಿದರೆ ಆರೋಗ್ಯ ಪರಿಸ್ಥಿತಿ ಕೂಡ ಸ್ಥಿರವಾಗಿದೆ. ಆದ್ರೆ ಏನು ಆಹಾರ ತಯಾರು ಮಾಡ್ತಕ್ಕಂಥ ಸಿಬ್ಬಂದಿಗಳ ವಿರುದ್ಧನೇ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದ್ರೂ ಮಕ್ಕಳಿಗೆ ಆಹಾರ ಕೊಡಬೇಕಾದ್ರೆ ಆಹಾರ ಪದಾರ್ಥಗಳನ್ನ ಪರಿಶೀಲನೆ ಮಾಡಬೇಕು ಮತ್ತು ಆಹಾರ ತಯಾರು ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಆಹಾರ ತಯಾರು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸ್ಥಳೀಯರು ಒತ್ತಾಯನ ಕೂಡ ಮಾಡಿರ್ತಕ್ಕಂಥದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವ್ರ ಮಕ್ಕ